ಕತಾರ್ನ ದೋಹಾದಲ್ಲಿರುವ ಭಾರತೀಯ ಸಾಂಸ್ಕೃತಿಕ ಕಚೇರಿಯ 2014-16ನೇ ಸಮಿತಿಯನ್ನು ಇತ್ತೀಚೆಗೆ ರಚಿಸಲಾಯಿತು. ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಕರಾವಳಿ ಮೂಲದ ದಿವಾಕರ್ ಪೂಜಾರಿ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಕಳೆದ 2 ದಶಕಗಳಿಂದ ಕತಾರ್ನಲ್ಲಿ ನೆಲೆಸಿರುವ ದಿವಾಕರ್ ಪೂಜಾರಿಯವರು ಕತಾರ್ನ ಕನ್ನಡಿಗರಲ್ಲದೆ ಇತರರಿಗೂ ಚಿರಪರಿಚಿತ ವ್ಯಕ್ತಿತ್ವದವರಾಗಿದ್ದಾರೆ. ಕತಾರ್ನಲ್ಲಿರುವ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಕಾರ್ಯಪ್ರವೃತ್ತರಾಗಿ ಮೆರೆದ ದಿವಾಕರ್ ಪೂಜಾರಿಯವರು ತುಳುಕೂಟ ಕತಾರ್ನ ಮಾಜಿ ಅಧ್ಯಕ್ಷರಾಗಿ, IBPN ಸಂಸ್ಥೆಯಲ್ಲಿ 4 ವರ್ಷ, ICBFನಲ್ಲಿ 4 ವರ್ಷ, ಹಾಗೆಯೇ ICCಯಲ್ಲೂ ಕಾರ್ಯ ಸಲ್ಲಿಸಿ ಕಾರ್ಯವೈಖರಿಗಾಗಿ ಕತಾರ್ನ ಭಾರತೀಯ ರಾಯಭಾರಿಯಾದಂತಹ ಸಂಜೀವ ಅರೋರಾ ಅವರ ಸಲಹೆಯ ನಿಮಿತ್ತ ದಿವಾಕರ್ ಪೂಜಾರಿ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಹಿಂದೆ ಬನ್ಸ್ ಕತಾರ್ನಿಂದ ಕತಾರ್ನಲ್ಲಿ ಸಲ್ಲಿಸಿದ ಸಮಾಜ ಸೇವೆಗಾಗಿ ನೀಡಲಾಗುವ ಮೊದಲ ಸೇವಾ ಸಂಪದ ಪ್ರಶಸ್ತಿಗೆ ಭಾಜನರಾದಂತಹ ಇವರು ಇತ್ತೀಚೆಗೆ ಕರ್ನಾಟಕ ಮುಸ್ಲಿಂ ಕಲ್ಚರಲ್ ಅಸೋಸಿಯೇಷನ್ ರವರಿಂದ ಸಮಾಜ ಸೇವೆ ಹಾಗೂ ಭಾರತೀಯ ಸಂಘ ಸಂಸ್ಥೆಗಳಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ ಕಾರ್ಯವೈಖರಿಗಾಗಿ 2014ರ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಕತಾರ್ ಬಿಲ್ಲವಾಸ್ನ ಪ್ರಸ್ತುತ ಅಧ್ಯಕ್ಷರಾಗಿರುವ ಇವರಿಗೆ ಕತಾರ್ ಮೂಲದ ಇತರ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ತುಳುಕೂಟ ಕತಾರ್ನ ರವಿ ಶೆಟ್ಟಿ, ಸೌತ್ ಕೆನರಾ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ನ ಅಬ್ದುಲ್ ಮಜೀದ್, ಕರ್ನಾಟಕ ಸಂಘದ ದೀಪಕ್ ಶೆಟ್ಟಿ, ಕರ್ನಾಟಕ ಮುಸ್ಲಿಂ ಕಲ್ಚರಲ್ ಅಸೋಸಿಯೇಷನ್ನ ನಿಯಾಜ್ ಅಹಮದ್, ಮಂಗಳೂರು ಕ್ರಿಕೆಟ್ ಕ್ಲಬ್ನ ನೌಬಟ್ ಕೋರ್ದಾ ಹಾಗೆ ಬನ್ಸ್ ಕತಾರ್ನ ಪ್ರಕಾಶ್ ಚಂದ್ರ ಚಿಲ್ಲರ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ನಿತೇಶ್ ದೊಡ್ಡಣಗುಡ್ಡೆ, V4 News 24/7 ಕತಾರ್.